सविता सूर्यः खगः पूषा गभस्तिमान् सुवर्णसदृशो भानुः स्वर्णरेखा दिवाकरः हिरण्यगर्भः शिशिरस्तपनो भास्करो रविः अग्निगर्भोदितेः पुत्रः शङ्खः शिशिरनाशनः हरिदश्वः सहस्रार्चुः सप्त सप्तरीचिमान् तिमिरोन्मथनः शम्भुः त्वष्टा मार्ताण्ड अंशुमान्। ಸಭಾಸದರೇ, ಹೆದರಬೇಡಿ. ಪ್ರಳಯವೇನೂ ಆಗಿಲ್ಲ. ನನ್ನ ಸಹೋದರ ರಾಮಚಂದ್ರನ ಬಲಕ್ಕೆ ಮುರಿದಿರುವ ಶಿವಧನಸ್ಸಿನಿಂದ ಉಂಟಾದ ಘೋರ ಶಬ್ದಕ್ಕೆ ನಿಮಗೆ ಪ್ರಳಯದ ಅನುಭವವಾಯಿತು. ಈ ಮಹಾಧನುರ್ಭಂಜನಕ್ಕೆ ಭೂಮಿ ನಡುಗಿದೆ. ಈಗ ತಾವೆಲ್ಲರೂ ಶಾಂತಚಿತ್ತರಾಗಬಹುದು. ಆಹಾ ಆಹಾ, ಅದ್ಭುತ, ಅತ್ಯದ್ಭುತ. ನಿಸ್ಸಂಶಯವಾಗಿಯೂ ಈ ರಾಮಚಂದ್ರನ ಪರಾಕ್ರಮ ಪರಮಾದ್ಭುತವಾಗಿದೆ. ದೇವದಾನವ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷಾದಿ ಮುಂತಾದವರು ಯಾರೊಬ್ಬರೂ ಈ ಶಿವಧನಸ್ಸನ್ನು ಅಲುಗಾಡಿಸಲು ಅಸಮರ್ಥರಾಗಿರುವಾಗ ಈ ಮಾನವ ಸ್ವರೂಪಿಯಾದ ಪುರುಷೋತ್ತಮನು ಶಿವಧನಸ್ಸನ್ನು ಎತ್ತಿದ್ದು ಅಲ್ಲದೆ ಈತನ ಪರಾಕ್ರಮಕ್ಕೆ ಶಿವಧನಸ್ಸೇ ಮುರಿದು ಹೋಯಿತು ಎಂದರೆ ರಾಮಚಂದ್ರ, ನೀನು ಸಾಮಾನ್ಯನಲ್ಲ. ದೇವತಾ ಸ್ವರೂಪ, ದೇವತಾ ಸ್ವರೂಪ. ಸಹೋದರಿ, ಫಲಿಸಿತು ನಿನ್ನ ಪೂಜಾ ಫಲ. ಸಹೋದರಿ ಸೀತೆ, ದೇಶ ದೇಶದಿಂದ ಆಗಮಿಸಿದ ಮಹಾಶೂರ ವೀರರೆಂದು ಹೊಗಳಿಸಿಕೊಂಡ ರಾಜಕುಮಾರರೆಲ್ಲ ಅಲುಗಾಡಿಸಲೇ ಅಸಮರ್ಥರಾದರೆ ಅಯೋಧ್ಯೆಯ ನರೇಶ ಪುತ್ರ ನಿರಾಯಾಸವಾಗಿ ಪೂಜ್ಯ ಶಿವಧನಸ್ಸನ್ನು ಎತ್ತಿದರಂತೆ. ಎತ್ತಿದ್ದು ಮಾತ್ರವಲ್ಲ ಸಹೋದರಿ, ರಾಜಕುಮಾರ ಶಿವಧನಸ್ಸನ್ನು ಹಿಡಿದು ಸಿಂಜಿನಿಯನ್ನು ಕಟ್ಟಿ ಹೆದೆ ಏರಿಸಿದ ರಭಸಕ್ಕೆ ಸಾಕ್ಷಾತ್ ಶಿವಧನಸ್ಸೇ ಮುರಿಯಿತಂತೆ. ಕೇಳಿದಳು ಸೀತೆ ಶುಭ ಸಂದೇಶವನು, ತಾಳಿದಳು ಸೀತೆ ನವ ಸಂತೋಷವನು. ವರ ಶಿವಧನುವನು ಮುರಿದನು ಶ್ರೀರಾಮ,
ನಮಿಸುವ ಕ್ಷಣ ನಿರೀಕ್ಷಿಸಿ ಕಾತರಿಸಿದಳು ನಮಿಸಿದಳು ಆ ದೇವನ ನಮಿಸಿದಳು. ಮಹಾರಾಜನಿಗೆ ಶುಭವಾಗಲಿ. ಗುರುವರ್ಯ, ನಮೋ ನಮಃ. ತಮ್ಮ ಆಗಮನದ ನಿರೀಕ್ಷೆಯಲ್ಲಿಯೇ ಇದ್ದರು. ಪ್ರಳಯದ ಮುನ್ಸೂಚನೆಯೋ ಏನೋ ಎಂಬಂತೆ ಭೂಕಂಪವಾದ ಅನುಭವ ಆಯಿತು. ಅರಮನೆಯೇ ಅಲ್ಲಾಡಿ ಅಲ್ಲೋಲ ಕಲ್ಲೋಲವಾದಂತ ವಾಸವಾಯಿತು. ಇದ್ದಕ್ಕಿದ್ದಾಗೆ ಏಕೆ ಹೀಗಾಯಿತು ಗುರುದೇವ? ಇದು ಯಾವುದಾದರೂ ಕೇಳಿನ ಮುನ್ಸೂಚನೆ ಅಥವಾ ಪ್ರಕೃತಿ ವಿಕೋಪವೇ? ಏಕೆ ಹೀಗಾಯಿತು ಗುರುದೇವ? ಇದು ಕೇಡಿನ ಮುನ್ಸೂಚನೆ ಅಲ್ಲ ಮಹಾರಾಜ, ಕಲ್ಯಾಣದ ಮುನ್ಸೂಚನೆ. ಕಲ್ಯಾಣವೇ? ಯಾವ ಕಲ್ಯಾಣ? ಕಲ್ಯಾಣಕ್ಕೆ ಭೂಕಂಪನವೇ? ಕಲ್ಯಾಣಕ್ಕೆ ಭೂಕಂಪನವೇಕೆ ಗುರುದೇವ? ಇದು ವಿಕೋಪವೇ? ಈ ಕಂಪನ ವಿಕೋಪವೆಲ್ಲವೂ ನಿನ್ನ ಮಗನ ಪ್ರತಾಪ. ನನ್ನ ಮಗನ ಪ್ರತಾಪವೇ? ಅದೇನೆಂದು ವಿವರಿಸಿ ಹೇಳಿ ಗುರುದೇವ. ಹೇಳುತ್ತೇನೆ, ಹೇಳಲೆಂದೇ ಬಂದಿರುವೆ ಮಹಾರಾಜ. ಈ ಹಿಂದೆ ನಾನು ನಿನಗೆ ಮಿಥಿಲೆಯಲ್ಲಿನ ಶಿವಧನುಸ್ಸಿನ ಬಗ್ಗೆ ಹೇಳಿದ್ದನಲ್ಲವೇ? ಹೌದು, ನನ್ನ ಮಗ ರಾಮಚಂದ್ರ ಶಿವಧನುಸ್ಸನ್ನು ಎತ್ತಿದನೆ. ಎತ್ತುವುದೇನೋ, ಅದಕ್ಕೆ ದಾರ ಬಿಗಿಯಲು ಬಗ್ಗಿಸಿದಾಗ ಆ ಶಿವಧನುಸ್ಸು ಎರಡು ತುಂಡಾಗಿ ಮುರಿದು ಬಿತ್ತು. ಆ ಧನುರ್ಭಂಗವೇ ಸಿಡಿಲಿನ ಶಬ್ದವನ್ನು ಉಂಟು ಮಾಡಿತು, ಭೂಮಿ ಕಂಪಿಸುವಂತೆ ಮಾಡಿತು. ಆಶ್ಚರ್ಯ, ಅದ್ಭುತ, ಅತ್ಯದ್ಭುತ. ಪ್ರಪಂಚದ ಸುರಾಸುರ ಯಕ್ಷ ರಾಕ್ಷಸರೇ ಎತ್ತಲಾಗದಂತಹ ಮಹಾದೇವನ ಧನುಸ್ಸನ್ನು ನನ್ನ ಮಗ ರಾಮಚಂದ್ರ ಮುರಿದನೆಂದರೆ ಅವನ ಪರಾಕ್ರಮಕ್ಕೆ ಸರಿಸಾಟಿ ಯಾರೂ ಇಲ್ಲ, ಅವನ ಶಕ್ತಿಗೆ ಯಾರೂ ಎದುರಿಲ್ಲ. ಇದನ್ನು ತಿಳಿದೇ ವಿಶ್ವಾಮಿತ್ರ ಋಷಿಗಳು ಯಜ್ಞವನ್ನು ರಕ್ಷಿಸಲು ನಿನ್ನ ಮಗನನ್ನು ಕರೆದೊಯ್ದದ್ದು. ಅವನ ಮಹತ್ವ ನಿನಗೆ ಆಗ ತಿಳಿದಿರಲಿಲ್ಲ ಮಹಾರಾಜ. ಹೌದು ಗುರುವರ್ಯ, ಆದರೆ ಈಗ ನನ್ನ ಮಗನ ಪರಾಕ್ರಮವೇನೆಂದು ನನಗೆ ತಿಳಿಯಿತು. ಈ ತಕ್ಷಣ ನನ್ನ ರಾಮಚಂದ್ರನನ್ನು ನಾನು ನೋಡಲೇಬೇಕು. ನಾನು ಈಗಲೇ ಸಾವಧಾನ ಮಹಾರಾಜ, ಸಾವಧಾನ. ನಿನ್ನ ಮಗನ ಪರಾಕ್ರಮದ ವಿಷಯ ತಿಳಿದು ಆನಂದದಿಂದ ಅವಿವೇಕಿಯಂತೆ ವರ್ತಿಸಬೇಡ. ರಾಮನು ಸ್ವಯಂವರದ ಪಣವನ್ನು ಗೆದ್ದಿದ್ದಾನೆ ಅಂದ ಮೇಲೆ ಜನಕ ಮಹಾರಾಜನು ನಿನಗೆ ಆಹ್ವಾನ ಕಳಿಸಬೇಕಲ್ಲವೇ? ಅದನ್ನು ಮನ್ನಿಸಿ ನೀನು ಮಿಥಿಲೆಗೆ ಹೋಗಿ ರಾಮನನ್ನು ನೋಡಬೇಕಲ್ಲವೇ? ಕಲ್ಯಾಣದಲ್ಲಿ ಭಾಗವಹಿಸಬೇಕಲ್ಲವೇ? ಹೌದು ಮುನೀಂದ್ರ, ತಮ್ಮ ಮಾತು ನಿಜ. ಸಂತೋಷ ಪರವಶನಾಗಿದ್ದ ನಾನು ವಿವೇಚನೆಯನ್ನೇ ಕಳೆದುಕೊಂಡು ಬಿಟ್ಟೆ. ಆಯ್ತು, ಈಗ ಜನಕ ಮಹಾರಾಜರ ಆಹ್ವಾನಕ್ಕಾಗಿ ಕಾಯುತ್ತೇನೆ. ಮುನೀಂದ್ರ, ಚಿಂತೆಯಲ್ಲಿದ್ದ ನನಗೆ ನನ್ನ ಚಿಂತೆಯನ್ನು ದೂರ ಮಾಡಿ ಸಂತೋಷವನ್ನು ಕೊಟ್ಟು ಅನುಗ್ರಹಿಸಿದ್ದೀರಿ. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ಶುಭಮಸ್ತು. ಲಂಕಾಧೀಶ್ವರರಿಗೆ ನಮೋ ನಮಃ. ಅಮಾತ್ಯರೇ, ನಾನು ಹೇಳಿದ ವಿಚಾರವನ್ನು ತಿಳಿದು ಬಂದಿರ? ಇದ್ದಕ್ಕಿದ್ದಂತೆ ಭೂಮಿ ನಡೆಯಿದ್ದು ಏಕೆ? ಸಿಡಿಲು ಬಡಿದಿದ್ದು ಏಕೆ? ಬೆಟ್ಟವೇ ಬಿದ್ದಂತೆ ಸಾಗರದ ನೀರು ಆಕಾಶದೆತ್ತರಕ್ಕೆ ಚಿಮ್ಮಿದ್ದು ಏಕೆ? ಕಾರಣವನ್ನು ತಿಳಿದು ಬಂದಿರ? ತಿಳಿದು ಬಂದಿರಬೇಕೋ ಪ್ರಭು. ಹೇಳಿ ಪ್ರಭು, ತಾವು ಮಿಥಿಲೆಯಲ್ಲಿ ಶಿವಧನಸ್ಸನ್ನು ಎತ್ತಲಾರದೆ ಸಾಕು ಸಾಕು. ಆ ಅಪಮಾನದ ವಿಚಾರವನ್ನೇ ಮತ್ತೆ ಮತ್ತೆ ಪ್ರಸ್ತಾಪಿಸಬೇಡಿ. ನಾನು ಕೇಳುತ್ತಿರುವುದು ಏನು, ನೀವು ಹೇಳುತ್ತಿರುವುದು ಏನು? ಎರಡು ಒಂದೇ ಪ್ರಭು.
ಪ್ರಕೃತಿಯ ಈ ಅಲ್ಲೋಲ ಕಲ್ಲೋಲಕ್ಕೆ ಆ ಶಿವಧನಸ್ಸೇ ಕಾರಣ. ಅದು ಹೇಗೆ ಸಾಧ್ಯ? ಪರಮೇಶ್ವರನು ಮತ್ತೆ ಆ ಬಿಲ್ಲಿಗೆ ಬಾಣವನ್ನು ಹೂಡಿದನೆ. ಪ್ರಭು, ರಾಜಕುಮಾರನೊಬ್ಬ ಆ ಶಿವಧನಸ್ಸನ್ನು ಹೆದೆಯೇರಿಸಲು ಬಗ್ಗಿಸಿದಾಗ ಆ ಬಿಲ್ಲನ್ನು 2 ತುಂಡಾಗಿ ಮಾಡಿದನಂತೆ. ಅಸಂಭವ, ಅಸಂಭವ! ನನ್ನಂತ ಪರಾಕ್ರಮಿಯು ಎತ್ತಲಾಗದ ಆ ಬಿಲ್ಲನ್ನು ಒಬ್ಬ ಯಕ್ಕಶ್ಚಿತ್ ರಾಜಕುಮಾರನು ಎತ್ತಿದನೆ. ಅಸಂಭವ! ಆ ರಾಜಕುಮಾರನು ಸಾಮಾನ್ಯನೇನಲ್ಲ. ನಾಟಕಿಯನ್ನು ಕೊಂದವನು, ಸುಬಾಹುವನ್ನು ಸಂಹಾರ ಮಾಡಿದವನು, ಮಾರೀಚನನ್ನು ಸಮುದ್ರಕ್ಕೆ ಬೀಳುವಂತೆ ಮಾಡಿದವನು, ದಶರಥ ಪುತ್ರ ರಾಮಚಂದ್ರ. ರಾಮ ರಾಮ ರಾಮ! ನಾನು ತಡೆಯಲು ಯತ್ನಿಸಿದ್ದ ಯಜ್ಞವನ್ನು ಸಂಪೂರ್ಣ ಮಾಡಿದವನು, ನಾನು ಎತ್ತಲಾಗದ ಬಿಲ್ಲನ್ನು ಎತ್ತಿದವನು. ಇವನನ್ನು ಹೀಗೆ ಬಿಟ್ಟರೆ ನನ್ನ ಕೀರ್ತಿ ಕಲಾಹೀನವಾಗುತ್ತದೆ, ರಾಮನ ಕೀರ್ತಿ ಲೋಕೋತ್ತರವಾಗುತ್ತದೆ. ಹಾಗಾಗಬಾರದು, ಹಾಗಾಗಬಾರದು. ಈ ರಾವಣನ ಮುಂದೆ ಆ ರಾಮನು ಕ್ಷುಲ್ಲಕನೆನಿಸಬೇಕು. ಪುಷ್ಪಕ ವಿಮಾನದ ಮುಂದೆ ಪುಟ್ಟ ಹಕ್ಕಿಯಂತಾಗಬೇಕು. ಐರಾವತದ ಮುಂದೆ ಆಡಿನ ಮಾರಿ ಅಂತಾಗಬೇಕು. ಮಹರ್ಷಿ ವಿಶ್ವಾಮಿತ್ರ, ಈ ಶಿವಧನಸ್ಸನ್ನು ಎತ್ತುವ ಪರಾಕ್ರಮಶಾಲಿಗಳು ಭೂಮಂಡಲದಲ್ಲಿ ಯಾರೂ ಇಲ್ಲವೇ? ಈ ಸ್ವಯಂವರವು ನಡೆಯುವುದೇ ಇಲ್ಲವೇ ಎಂದು ಅನುದಿನವೂ ಕಾಡುತ್ತಿದ್ದ ಚಿಂತೆಯು ಇಂದು ಪರಿಹಾರವಾಗಿದೆ. ಈ ಚಿಂತೆಯ ಪರಿಹಾರಕ್ಕೆ ರಾಮಚಂದ್ರನು ಚಿಂತಾಮಣಿಯಾದ. ಈ ಅಪೂರ್ವ ಚಿಂತಾಮಣಿಯನ್ನು ಅಯೋಧ್ಯೆಯಿಂದ ಮಿಥಿಲೆಗೆ ಕರೆದುಕೊಂಡು ಬಂದು ಈ ಮಹತ್ ಕಾರ್ಯ ನಡೆಯಲು ಕಾರಣಕರ್ತರಾದ ತಮಗೆ ಅನಂತಾನಂತವನ್ನು. ಜನಕ ಮಹಾರಾಜ, ಎಲ್ಲವೂ ದೈವಾನುಗ್ರಹ. ನಿನ್ನ ಇಚ್ಛೆಯು ಪೂರ್ಣವಾಗುವ ಕಾಲ ಸನ್ನಿಹಿತವಾಗಿದೆ. ನಿನ್ನ ಅಪೇಕ್ಷೆಯಂತೆ ನಿನ್ನ ಕಾರ್ಯಗಳನ್ನು ನೆರವೇರಿಸಿಕೊಂಡು ಹೋಗು. ಹೌದು ಮಹಾರಾಜ, ಮಹರ್ಷಿಗಳು ಹೇಳಿದ್ದು ಸಮಯೋಚಿತವಾಗಿದೆ. ಶ್ರೀರಾಮಚಂದ್ರನು ಸೀತಾ ಸ್ವಯಂವರದಲ್ಲಿ ನೀವಿಟ್ಟ ಪಂಥವನ್ನು ಗೆದ್ದ ಮೇಲೆ ಸೀತೆ ವಿವಾಹವನ್ನು ಯೋಚಿಸಿದಂತೆ ನೆರವೇರಿಸಬೇಕು. ನಿಜ ಗುರು. ಬ್ರಹ್ಮರ್ಷಿ, ನಮ್ಮ ಪ್ರಿಯ ಪುತ್ರಿಯಾದ ಸೀತೆಯನ್ನು ಮಹಾಪರಾಕ್ರಮಶಾಲಿಯಾದ ದಶರಥ ಮಹಾರಾಜರ ಪುತ್ರರಾದ ದಾಶರಥಿಯೊಡನೆ ವಿವಾಹವನ್ನು ನೆರವೇರಿಸಿಕೊಡುವುದು ನಮ್ಮ ಕರ್ತವ್ಯವೂ ಪರಮಧರ್ಮವೂ ಆಗಿದೆ. ನಮ್ಮ ಸೀತೆಯು ರಾಮಚಂದ್ರನನ್ನು ವಿವಾಹವಾಗಿ ನಮ್ಮ ವಂಶಕ್ಕೆ ಕೀರ್ತಿಯನ್ನು ತರುತ್ತಾರೆ. ಸೀತೆಯು ನನಗೆ ಪ್ರಾಣಕ್ಕಿಂತ ಹೆಚ್ಚಿನವಳು. ಪರಾಕ್ರಮದ ಪರೀಕ್ಷೆಯಲ್ಲಿ ಗೆದ್ದವರಿಗೆ ನಮ್ಮ ಸೀತೆಯನ್ನು ಕೊಟ್ಟು ವಿವಾಹ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆ. ಆ ಪ್ರತಿಜ್ಞೆ ಇಂದು ಸತ್ಯವಾಗಿದೆ. ಕೂಡಲೇ ಸೀತಾರಾಮರ ಕಲ್ಯಾಣ ಮಹೋತ್ಸವವನ್ನು ನಡೆಸಲು ಅನುಮತಿ ಹಾಗೂ ಮಾರ್ಗದರ್ಶನವನ್ನು ತಾವು ನೀಡಬೇಕೆಂದು ಬೇಡುತ್ತೇನೆ. ಜನಕ ಮಹಾರಾಜ, ನಿನ್ನ ಕಾತರ ಸಂತೋಷಗಳೆಲ್ಲವೂ ನಮಗೆ ಅರ್ಥವಾಗುತ್ತದೆ. ಆದರೆ ಶ್ರೀರಾಮನು ಪಿತೃವಾಕ್ಯವನ್ನು ಆದರ್ಶವೆಂದು ಪಾಲಿಸಿಕೊಂಡು ಬಂದರು. ಇದು ಅಲ್ಲದೆ ಶತಾನಂದರೆ, ನಾವು ಅಯೋಧ್ಯೆಯಿಂದ ತೆರಳುವಾಗ ಈ ಕಲ್ಯಾಣದ ವಿಷಯವೂ ನಮ್ಮ ಸ್ಮೃತಿಗೂ ಗೋಚರಿಸಿರಲಿಲ್ಲ. ಹಾಗಾಗಿ ದಶರಥನಿಗೆ ಯಾವ ವಿಷಯವನ್ನು ತಿಳಿಸಿಲ್ಲ. ಅದೂ ಅಲ್ಲದೆ ಜನಕ ಮಹಾರಾಜ, ಈ ಕಲ್ಯಾಣ ಮಹೋತ್ಸವಕ್ಕೆ ದಶರಥ ಮಹಾರಾಜನ ಸಮಸ್ತ ಪರಿವಾರವೂ ಆಗಮಿಸಬೇಕು. ಅಲ್ಲಿನ ಗುರು ಹಿರಿಯರ ಆಶೀರ್ವಾದವೂ ಲಭಿಸಬೇಕು. ರಾಮಚಂದ್ರನೂ ಕೂಡ ತಂದೆಯ ಸಮ್ಮತಿಗಾಗಿ ಕಾತುರದಿಂದ ಕಾಯುತ್ತಿದ್ದರು. ಪೂಜ್ಯರಿ, ಪುಣ್ಯವಂತರ ಕುಲಕ್ಕೆ ತಕ್ಕಂತಹ ಪವಿತ್ರವಾದ ಗುಣವು ಪಿತೃವಾಕ್ಯ ಪರಿಪಾಲನೆಯಾಗಿರುವುದರಿಂದ ರಾಮಚಂದ್ರನು ತನ್ನ ತಂದೆಯ ಆಶೀರ್ವಾದವನ್ನು ಪಡೆದು ಅವರ ಸಮಕ್ಷಮದಲ್ಲಿ ನಮ್ಮ ಸೀತೆಯನ್ನು ವರಿಸುವುದು ಅತ್ಯಂತ ಯೋಗ್ಯವೂ ಹರ್ಷದಾಯಕವೂ ಆಗಿದೆ. ಆದ್ದರಿಂದ ಈ ಕೂಡಲೇ ನಮ್ಮ ಅಮಾತ್ಯರನ್ನು ಅಯೋಧ್ಯೆಗೆ ಕಳುಹಿಸಿ
ದಶರಥ ಮಹಾರಾಜರನ್ನು ಸಂಧಿಸಿ ಇಲ್ಲಿ ನಡೆದ ವಿಚಾರಗಳೆಲ್ಲವನ್ನೂ ತಿಳಿಸಿ ಅವರನ್ನು ಸಂತೋಷದಿಂದ ಮಿಥಿಲೆಗೆ ಕರೆದುಕೊಂಡು ಬರುವಂತೆ ಹೇಳಿ ಕಳಿಸಿ. ಬಹಳ ಸಂತೋಷ ಜನಕ ಮಹಾರಾಜ. ದಶರಥನ ಸಮಸ್ತ ಪರಿವಾರವು ಇಲ್ಲಿಗೆ ಆಗಮಿಸುತ್ತಿದ್ದ ಹಾಗೆಯೇ ಒಂದು ಶುಭ ಮುಹೂರ್ತದಲ್ಲಿ ಸೀತಾರಾಮರ ಕಲ್ಯಾಣವನ್ನು ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ನೆರವೇರಿಸಿ. ಇದಕ್ಕೆ ನಿನ್ನ ಸಮ್ಮತಿಯೂ ಇದೆಯಲ್ಲವೇ? ಗುರು ಹಿರಿಯರು, ತಂದೆ ತಾಯಿ ಸೇರಿ ನಿಶ್ಚಯಿಸುವ ಈ ಶುಭ ಕಾರ್ಯಕ್ಕೆ ನಾನು ಬದ್ಧನಾಗಿದ್ದೇನೆ. ದಶರಥ ಪುತ್ರ ಶ್ರೀರಾಮಚಂದ್ರನಿಗೆ